ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾಮೆಡ್ಕೆ ಕೌನ್ಸಿಲಿಂಗ್ 2024 ಇದರ ಕಂಪ್ಲೀಟ್ ಪ್ರಾಸೆಸ್ ಅನ್ನ ತಿಳಿದುಕೊಳ್ತಾ ಇದೀವಿ. ಅಂದ್ರೆ 3 ರೌಂಡ್ಸ್ ಇರುತ್ತೆ. ಆ ರೌಂಡ್ಸ್ ಅಲ್ಲಿ ಯಾವ ಸ್ಟೆಪ್ಸ್ ಹಾಗೆ ಯಾವ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲವನ್ನ ತಿಳಿದುಕೊಳ್ತಿದೀವಿ. ನಂತರ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗ್ 2024 ಇದ್ರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಡೀಟೇಲ್ಡ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಯಾವ ವಿದ್ಯಾರ್ಥಿಗಳು ಕಾಮೆಡ್ಕೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರಿ, ಅವರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರ್ತೀರಾ, ಫೀಸನ್ನ ಪೇ ಮಾಡಿರ್ತೀರಾ. ನಂತರ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಿರುತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ಯಾವ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಆಗತ್ತೆ, ಅದರ ನಂತರ ಡಾಕ್ಯುಮೆಂಟ್ಸ್ ಅಪ್ರೂವ್ಡ್ ಅಂತ ಬರುತ್ತೆ, ಅವರು ಮಾತ್ರ ಕಾಮೆಡ್ಕೆ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಡಾಕ್ಯುಮೆಂಟ್ಸ್ ಅಪ್ರೂವ್ ಆಗದಿದ್ರೆ ಕಾಮೆಡ್ಕೆ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ಸರಿನಾ? ಹಾಗಿದ್ರೆ ಯಾವ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಅಪ್ರೂವ್ ಆಗತ್ತೆ, ಅವರು ಈ ಕಾಮೆಡ್ಕೆ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಕಾಮೆಡ್ಕೆ ಕೌನ್ಸಿಲಿಂಗ್ ನಲ್ಲಿ ಈಗಾಗಲೇ ಹೇಳಿರೋ ರೀತಿ 3 ರೌಂಡ್ಸ್ ಇರುತ್ತೆ. ರೌಂಡ್ 1, ರೌಂಡ್ 2 ಹಾಗೆ ರೌಂಡ್ 3 ಅಂತ. ರೌಂಡ್ 1 ಮತ್ತು ರೌಂಡ್ 3 ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದೇ ಸಲ ಈ ಒಂದು ಕೌನ್ಸಿಲಿಂಗ್ ಪ್ರಾಸೆಸ್ ಅನ್ನು ನಡೆಸಲಾಗುತ್ತೆ. ಆದ್ರೆ ರೌಂಡ್ 2 ಏನಿದೆ ಅದು ಫೇಸ್ 1 ಮತ್ತು ಫೇಸ್ 2 ಎರಡು ಫೇಸ್ ನಲ್ಲಿ ನಡೆಯುತ್ತೆ. ಫೇಸ್ 1 ಅಲ್ಲಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಫೇಸ್ 2 ದಲ್ಲಿ ಜನರಲ್ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಸರಿ, ಈಗ ಎಲ್ಲ ರೌಂಡ್ಸ್ ಅನ್ನ ಎಲ್ಲ ಪ್ರಾಸೆಸ್ ಅನ್ನ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಹಾಗಿದ್ರೆ ರೌಂಡ್ 1 ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಸ್ ಅಪ್ರೂವ್ ಆಗುತ್ತೆ ಆ ಎಲ್ಲಾ ವಿದ್ಯಾರ್ಥಿಗಳು ರೌಂಡ್ 1 ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ರೌಂಡ್ 1 ನ ಫಸ್ಟ್ ಪ್ರಾಸೆಸ್ ಏನಂತ ಹೇಳಿದ್ರೆ ಚಾಯ್ಸ್ ಫಿಲ್ಲಿಂಗ್ ಅಂತ. ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಯಾರಿಟಿ ಪ್ರಕಾರ, ಸರಿನಾ, ತಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜ್ಗಳ ಲಿಸ್ಟ್ ಅನ್ನ ಆಡ್ ಮಾಡಬೇಕಾಗತ್ತೆ. ಅಂದ್ರೆ ಈ ಕಾಲೇಜ್, ಈ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ನನಗೆ ತುಂಬಾ ಇಷ್ಟ, ಅದು ಫಸ್ಟ್ ಪ್ರಯಾರಿಟಿ. ಅಕಸ್ಮಾತಿಗೆ ಅಲ್ಲಿ ಸಿಗದಿದ್ರೆ ಅದೇ ಕಾಲೇಜ್ನ ಬೇರೆ ಯಾವುದೊಂದು ಬ್ರಾಂಚ್ ನ ಆಡ್ ಮಾಡ್ತೀನಿ, ಅಥವಾ ಬೇರೆ ಯಾವುದೋ ಕಾಲೇಜನ್ನ ಆಡ್ ಮಾಡ್ತೀನಿ. ಆ ರೀತಿ ಆಡ್ ಮಾಡ್ತಾ ಹೋಗ್ಬಹುದು. ಇದನ್ನ ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತಾರೆ. ಹಾಗಿದ್ರೆ ಏನ್ ಮಾಡಬೇಕು? ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡಬೇಕು. ಚಾಯ್ಸ್ ಫಿಲ್ಲಿಂಗ್ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ. ನೀವೇನು ಚಾಯ್ಸ್ ಫಿಲ್ಲಿಂಗ್ ಮಾಡಿದಿರಾ, ನಂತರ ನಿಮ್ಮ ರ್ಯಾಂಕ್ ಏನಿದೆ ಅದರ ಆಧಾರದ ಮೇಲೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಒಂದು ಕಾಲೇಜನ್ನು ನಿಮ್ಗೆ ಅಲಾಟ್ ಮಾಡ್ತಾರೆ. ಅದರಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ. ನಿಮಗೆ ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಸರಿ ಮಾಡಿದ್ರೆ ಮತ್ತು ಒಳ್ಳೆ ಕಾಲೇಜ್ ಸಿಗ್ಬೋದಿತ್ತೇನೋ ಆ ರೀತಿ ಅನ್ಸಿದ್ರೆ ಈ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಚೇಂಜಸ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸರಿನಾ? ಸೊ ವಿದ್ಯಾರ್ಥಿಗಳಿಗೆ ಅವರ ಮಿಸ್ಟೇಕ್ಸ್ ಏನಾದ್ರು ಇದ್ರೆ ಅದು ಗೊತ್ತಾಗ್ಲಿ ಅಂತಾನೆ ಮಾಕ್ ಅಲಾಟ್ಮೆಂಟ್ ಮಾಡಿರ್ತಾರೆ. ಸೊ ಫಸ್ಟಿಗೆ ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಾ. ಆ ಚಾಯ್ಸ್ ಫಿಲ್ಲಿಂಗ್ ಹಾಗೆ ನಿಮ್ಮ ರ್ಯಾಂಕಿನ ಪ್ರಕಾರ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಕಾಲೇಜನ್ನ ಅಲಾಟ್ ಮಾಡ್ತಾರೆ. ಅವಾಗ ನಿಮಗೆ ಐಡಿಯಾ ಬರುತ್ತೆ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಕರೆಕ್ಟ್ ಆಗಿ ಇದೆಯಾ ಅಥವಾ ಇಲ್ವಾ ಅಂತ. ಕರೆಕ್ಟ್ ಆಗಿ ಇಲ್ಲದೆ ಇದ್ರೆ ಮುಂದೆ ಚಾಯ್ಸ್ ಫಿಲ್ಲಿಂಗ್ ಅನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಅವಾಗ ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಚೇಂಜಸ್ ಅನ್ನ ಮಾಡಬಹುದು. ಚೇಂಜಸ್ ಅಂದ್ರೆ ಯಾರು ಅಂತ ಹೇಳಿದ್ರೆ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಇಲ್ಲದೆ ಇರುವಂತಹ ಯಾವುದೊಂದು ಕಾಲೇಜ್ ಇದೆ, ನಿಮಗೆ ಈಗ ಇಷ್ಟ ಆಯ್ತು, ಅದನ್ನ ತಂದು ಆಡ್ ಮಾಡಬಹುದು ಚಾಯ್ಸ್ ಫಿಲ್ಲಿಂಗ್. ನಂತರ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಲಿಸ್ಟ್ ನಲ್ಲಿ ಇರುವಂತಹ ಯಾವುದೋ ಕಾಲೇಜ್ ಚೆನ್ನಾಗಿಲ್ಲ ಬಟ್ ಆಡ್ ಮಾಡಿಬಿಟ್ಟಿದ್ದೀನಿ, ಆ ರೀತಿ ಇದ್ರೆ ಅದನ್ನ ಚಾಯ್ಸ್ ಫಿಲ್ಲಿಂಗ್ ಇಂದ ಡಿಲೀಟ್ ಮಾಡಬಹುದು. ನಂತರ ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಆಡ್ ಮಾಡಿದಂತಹ ಕಾಲೇಜ್ಗಳ ಹೆಸರು ಏನಿರುತ್ತೆ ಅದರ ಆರ್ಡರ್ನ ಚೇಂಜ್ ಮಾಡಬಹುದು. ಈ ರೀತಿ ಚೇಂಜಸ್ ಅನ್ನ ಮಾಡಬಹುದು. ಯಾವಾಗ ಹೇಳಿ? ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಚೇಂಜಸ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅವಾಗ. ನಂತರ ಈ ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಚೇಂಜಸ್ ಮಾಡಿದ ನಂತರ ಏನಾಗುತ್ತೆ ಅಂತ ಮುಂದೆ ಕೆಲವು ದಿನಗಳ ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗತ್ತೆ. ಸರಿನಾ? ಈ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಬೇಕಿದ್ರೆ ನೀವು ಹೋಗಿ ಅಡ್ಮಿಷನ್ ಮಾಡಬಹುದು. ನಂತರ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಮೇಕ್ ಎ ಡಿಸಿಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಥವಾ ಮೇಕ್ ಎ ಡಿಸಿಷನ್ ಆ ಪ್ರಾಸೆಸ್ ಇರುತ್ತೆ. ಅದ್ರೆ 4 ಆಪ್ಷನ್ ಕೊಡ್ತಾರೆ. ಫಸ್ಟ್ ಆಪ್ಷನ್ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ. ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ ಹೇಳಿದ್ರೆ ಮೀನಿಂಗ್ ಅಂತ ಹೇಳಿದ್ರೆ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ ಹಾಗೆ ಬ್ರಾಂಚ್ ನಿಮಗೆ ಇಷ್ಟ ಇದೆ, ಅದಕ್ಕೆ ಫೀಸ್ ಅನ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ತೀರಾ. ಯಾವಾಗ ಹೇಳಿ? ಈ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅನ್ನ ಕೊಟ್ಟಾಗ. ಹಾಗಿದ್ರೆ ಮತ್ತು ಕೂಡ ಆಪ್ಷನ್ಸ್ ಇದಾವೆ. ಎರಡನೇ ಆಪ್ಷನ್ ಯಾವ್ದು ಹೇಳಿದ್ರೆ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ. ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ಮೀನಿಂಗ್ ಅಂತ ಹೇಳಿದ್ರೆ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ ಹಾಗೆ ಬ್ರಾಂಚ್ ಇಷ್ಟ ಇದೆ, ಬಟ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಅದಕ್ಕಿಂತ ಮೇಲೆ ಇರುವಂತಹ, ಅಂದ್ರೆ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಅದಕ್ಕಿಂತ ಮೇಲೆ ಇರುವಂತಹ ಒಳ್ಳೆ ಕಾಲೇಜ್, ಒಳ್ಳೆ ಬ್ರಾಂಚ್ ಸಿಗತ್ತೇನಂತ ಚೆಕ್ ಮಾಡ್ಬೇಕು ಅಂತಿದ್ದೀರಾ. ಅವಾಗ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅನ್ನ ಕೊಟ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ನಿಮ್ಮ ಬಳಿ ಹೋಲ್ಡ್ ಅಲ್ಲಿ ಇರುತ್ತೆ. ನಂತರ ಸೆಕೆಂಡ್ ರೌಂಡ್ ಏನಿದೆ ಅಥವಾ ರೌಂಡ್ 2 ಏನಿದೆ ಅದರಲ್ಲಿ ನಿಮಗೆ ಮತ್ತೊಂದು ಕಾಲೇಜನ್ನ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ.
ಅಲಾಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. ಇಲ್ಲದಿದ್ರೆ ರೌಂಡ್ 1 ಅಲ್ಲಿ ಅಲಾಟ್ ಆಗಿರುವಂತಹ ಕಾಲೇಜ್ ನಿಮ್ಮ ಬಳಿ ಇರುತ್ತೆ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಎಕ್ಸೆಪ್ಟ್ ಆ್ಯಂಡ್ ಅಪ್ಡೇಟ್ ಕೊಡ್ತಾರೆ ಅವರು ಕೂಡ ಫೀಸನ್ನು ಪೇ ಮಾಡಬೇಕಾಗತ್ತೆ. ಸರಿನಾ? ಈಗ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು ಅಂತ ಹೇಳಿದ್ರೆ ನೀವು ಆವಾಗ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಬೋದು. ಅಕಸ್ಮಾತಾಗಿ ಸಿಗದಿದ್ರೆ ಮೊದಲೇ ರೌಂಡಲ್ಲಿ ಇರುವಂತಹ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. ಇಲ್ಲದಿದ್ರೆ ಸೀಟ್ ಕ್ಯಾನ್ಸಲೇಷನ್ಗೆ ಅವಕಾಶ ಇರುತ್ತೆ. ಸೀಟ್ ಕ್ಯಾನ್ಸಲೇಷನ್ ಮಾಡಿದರೆ ಒಂದು ಫೈನ್, ಒಂದು 5,000 to 10,000 ಕಟ್ ಮಾಡಿ ಬಾಕಿದನ್ನು ನಿಮ್ಗೆ ರಿಟರ್ನ್ ಮಾಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಹಾಂ, ಎಕ್ಸೆಪ್ಟ್ ಆ್ಯಂಡ್ ಅಪ್ಡೇಟ್ ಕೊಟ್ಟರು ಕೂಡ ನೀವು ಫೀಸನ್ನು ಕಟ್ಟಬೇಕು. ಅದಂತರ ಮತ್ತೊಂದು ಆಪ್ಷನ್ ಇರುತ್ತೆ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ನಿಮಗೆ ರೌಂಡ್ 1 ಅಲ್ಲಿ ಅಲಾಟ್ ಆಗಿರುವಂತಹ ಕಾಲೇಜ್ ಇಷ್ಟ ಇಲ್ಲ, ಅದನ್ನು ಬಿಡ್ತಾ ಇದ್ದಾರೆ ಅಂತ ಅರ್ಥ, ರಿಜೆಕ್ಟ್ ಮಾಡಿದ್ರೆ ಅಂತ ಅರ್ಥ. ಅದನ್ನು ರಿಜೆಕ್ಟ್ ಮಾಡಿದ ನಂತರ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಏನಿರುತ್ತೆ ಅದರಲ್ಲಿ ಚೇಂಜಸನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ರೌಂಡ್ 2ಗಿಂತ ಮೊದಲು ಅದರಲ್ಲಿ ಚೇಂಜಸ್ ಮಾಡಬಹುದು. ಚೇಂಜಸ್ ಮಾಡಿದ ನಂತರ ರೌಂಡ್ 2ದಲ್ಲಿ ನಿಮಗೆ ಮತ್ತೆ ಬೇರೆ ಕಾಲೇಜ್ನ ಅಲಾಟ್ ಮಾಡ್ತಾರೆ. ಬಟ್ ಹಾಂ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟರೆ ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜ್ ಡಿಲೀಟ್ ಆಗುತ್ತೆ, ನೀವು ರೌಂಡ್ 2ದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈಗ ಯಾವ ವಿದ್ಯಾರ್ಥಿಗಳು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟಿರ್ತಾರೆ ಅವರು ಕೂಡ ಫೀಸನ್ನು ಪೇ ಮಾಡಬೇಕು. ಫೀಸನ್ನು ಪೇ ಮಾಡಿದರೆ ಮಾತ್ರ ನಿಮಗೆ ರೌಂಡ್ 2 ಹಾಗೂ ಅದರ ಮುಂದಿನ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸರಿನಾ? ಹಾಗಿದ್ರೆ ಎಕ್ಸೆಪ್ಟ್ ಆ್ಯಂಡ್ ಫೀಸ್ ಕೊಟ್ಟವರು, ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟವರು, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟವರು ಎಲ್ಲರೂ ಕೂಡ ಫೀಸನ್ನು ಪೇ ಮಾಡಬೇಕಾಗುತ್ತೆ. ನಂತರ ಮತ್ತೊಂದು ಆಪ್ಷನ್ ಕೂಡ ಇರುತ್ತೆ ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾವಲ್ ಅಂತ. ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾವಲ್ ಅಂತ ಹೇಳಿದ್ರೆ ಮೀನಿಂಗ್ ಅಂತ ಹೇಳಿದ್ರೆ ನೀವು ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದ ಎಕ್ಸಿಟ್ ಆಗ್ತಾ ಇದ್ದೀರಿ ಅಂತ ಅರ್ಥ. ಸರಿನಾ? ಸರಿ, ಹಾಗಿದ್ರೆ ಇದಿಷ್ಟು ಆಯಿತು ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಇರೋದು ಯಾವುದು? ಸೆಕೆಂಡ್ ರೌಂಡ್ ಅಥವಾ ರೌಂಡ್ 2. ಇದರಲ್ಲಿ 2 ಫೇಸ್ ಇರುತ್ತೆ ಅಂತ ಹೇಳಿದೆ. ಮೊದಲನೇ ಫೇಸ್ ಏನಿರುತ್ತೆ ಅದರಲ್ಲಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕ ರೀಜನ್ನ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರಿಗೂ ಕೂಡ ಈ ಚಾಯ್ಸ್ ಫಿಲ್ಲಿಂಗಲ್ಲಿ ಚೇಂಜಸನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಚೇಂಜಸನ್ನು ಮಾಡ್ಬೋದು. ಅದಂತರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆದಮೇಲೆ ಮೇಕ್ ಎ ಡಿಸಿಷನ್, ಅಲ್ಲೂ ಕೂಡ ಈಗಾಗಲೇ ಹೇಳಿದೆ ಅಲ್ವಾ, ಆ ಎಲ್ಲ ಚಾಯ್ಸ್ ಇರುತ್ತೆ. ಯಾವುದು? ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್, ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ವಿಡ್ರಾವಲ್, ಈ ಎಲ್ಲ ಆಪ್ಷನ್ ಇರುತ್ತೆ. ಸೊ ನಿಮಗೆ ಬೇಕಾದಂತಹ ಚಾಯ್ಸನ್ನು ಮಾಡ್ಬೋದು ಅಥವಾ ನಿಮಗೆ ಬೇಕಾದ ಆಪ್ಷನ್ ಸೆಲೆಕ್ಟ್ ಮಾಡಬಹುದು. ಇದಿಷ್ಟು ಕ್ಲಿಯರ್ ಆಯಿತು ಅನ್ಸುತ್ತೆ. ಹಾಗಿದ್ರೆ ಈ ಫೇಸ್ 2 ಏನಿರುತ್ತೆ, ರೌಂಡ್ 2 ಫೇಸ್ 2, ಅದರಲ್ಲಿ ಜನರಲ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಸರಿನಾ? ರೌಂಡ್ 2 ಫೇಸ್ 2 ಏನಿದೆ ಅದರಲ್ಲಿ KKR ಅಂದರೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಜನರಲ್ ವಿದ್ಯಾರ್ಥಿಗಳ ಜೊತೆಗೇನೆ ಜನರಲ್ ವಿದ್ಯಾರ್ಥಿಗಳಾಗೆ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಆದರೆ ನೀವು ಈ KKR ವಿದ್ಯಾರ್ಥಿಗಳಾಗಿದ್ರು ಕೂಡ ನಿಮಗೆ ಜನರಲ್ ವಿದ್ಯಾರ್ಥಿಗಳು ಅಂತಲೇ ಕನ್ಸಿಡರ್ ಮಾಡ್ತಾರೆ. ಯಾಕಂತಂದ್ರೆ ರೌಂಡ್ 2 ಫೇಸ್ 2 ಏನಿದೆ ಅದು ಜನರಲ್ ವಿದ್ಯಾರ್ಥಿಗಳಿಗೋಸ್ಕರ ನಡೆಸುವಂತಹ ಕೌನ್ಸಿಲಿಂಗ್ ರೌಂಡ್ ಆಗಿರುತ್ತೆ. ಸರಿನಾ? ಹಾಗಿದ್ರೆ ಈ ರೌಂಡ್ 2 ಫೇಸ್ 2ಗೆ ಸಂಬಂಧಿಸಿದ ಚಾಯ್ಸ್ ಫಿಲ್ಲಿಂಗ್ನಲ್ಲಿ ಚೇಂಜಸನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆವಾಗ ನೀವು ಚಾಯ್ಸ್ ಫಿಲ್ಲಿಂಗ್ನಲ್ಲಿ ಚೇಂಜಸನ್ನು ಮಾಡಬಹುದು. ಸರಿನಾ? ಚೇಂಜಸ್ ಮಾಡ್ತೀರಾ. ಅದರ ನಂತರ ರೌಂಡ್ 2 ಫೇಸ್ 2ಗೆ ಸಂಬಂಧಿಸಿದ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆದಮೇಲೆ ಈ ವಿದ್ಯಾರ್ಥಿಗಳಿಗೆ ಮೇಕ್ ಎ ಡಿಸಿಷನ್ ಅಂತ ಆಪ್ಷನ್ ಕೊಡ್ತಾರೆ. ಅದರಲ್ಲೂ ಕೂಡ ಈಗಾಗಲೇ ನೀವು ಹೇಳಿದೆ ಆಪ್ಷನ್ಸ್ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್, ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್, ನಂತರ ರಿಜೆಕ್ಟ್ ಆ್ಯಂಡ್ ವಿಡ್ರಾವಲ್, ಈ ರೀತಿ ಆಪ್ಷನ್ ಇರುತ್ತೆ. ನಂತರ ರೌಂಡ್ 1 ಏನಾಗುತ್ತೆ ಅದರಲ್ಲಿ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಆ ಆಪ್ಷನ್ ಸೆಲೆಕ್ಟ್ ಮಾಡಿದವರು ಕಾಲೇಜ್ಗೆ ಫೀಸನ್ನು ಪೇ ಮಾಡಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡಿರ್ತಾರೆ. ಅದೇ ರೀತಿ ರೌಂಡ್ 2ದಲ್ಲೂ ಕೂಡ ಎಕ್ಸೆಪ್ಟ್ ಆ್ಯಂಡ್ ಫೀಸ್ ಕೊಟ್ಟವರು ಫೀಸ್ ಪೇ ಮಾಡಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡಿರ್ತಾರೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಯಿತು, ಎಕ್ಸೆಪ್ಟ್ ಆ್ಯಂಡ್ ಫೀಸ್ ಕೊಟ್ಟರು, ಅಡ್ಮಿಷನ್ ಆಯಿತು, ಆದರೆ ಆ ಕಾಲೇಜ್ ಇಷ್ಟ ಆಗ್ತಾ ಇಲ್ಲ, ಆ ಟೈಮಲ್ಲಿ ಸೀಟನ್ನು ಕ್ಯಾನ್ಸಲೇಷನ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಯಾವಾಗ ಈ ಒಂದು ಸೀಟ್ ಕ್ಯಾನ್ಸಲೇಷನ್ ಅವಕಾಶ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ರೌಂಡ್ 1 ಕಂಪ್ಲೀಟ್ ಆಯಿತು, ಅದರ ನಂತರ ರೌಂಡ್ 2 ಸ್ಟಾರ್ಟ್ ಆಗೋ ಮೊದಲು ಕೂಡ ಈ ರೌಂಡ್ 1ಅಲ್ಲಿ ಅಡ್ಮಿಷನ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸೀಟ್ ಕ್ಯಾನ್ಸಲೇಷನ್ಗೆ ಅಂದರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ರೌಂಡ್ 2 ಕಂಪ್ಲೀಟ್ ಆದ್ಮೇಲೂ ಕೂಡ ರೌಂಡ್ 2ದಲ್ಲಿ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕೊಟ್ಟಂತಹ ವಿದ್ಯಾರ್ಥಿಗಳು ಕೂಡ ಏನಿರುತ್ತೆ ಸೀಟ್ ಕ್ಯಾನ್ಸಲೇಷನ್ ಅಥವಾ ಅಡ್ಮಿಷನ್ನ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಒಂದು ರೌಂಡ್ 1 ಕಂಪ್ಲೀಟ್ ಆಗಿ ರೌಂಡ್ 2 ಸ್ಟಾರ್ಟ್ ಆಗೋ ಮೊದಲು ಕೂಡ ಸೀಟ್ ಕ್ಯಾನ್ಸಲೇಷನ್ಗೆ ಅವಕಾಶ ಇರುತ್ತೆ. ಅದೇ ರೀತಿ ರೌಂಡ್ 2 ಕಂಪ್ಲೀಟ್ ಮಾಡಿ ರೌಂಡ್ 3 ಸ್ಟಾರ್ಟ್ ಆಗೋ ಮೊದಲು ಕೂಡ ಸೀಟ್ ಕ್ಯಾನ್ಸಲೇಷನ್ಗೆ ಅವಕಾಶ ಇರುತ್ತೆ. ಸರಿನಾ? ನಂತರ ರೌಂಡ್ 2 ನಂತರ ಏನು ಸೀಟ್ ಕ್ಯಾನ್ಸಲೇಷನ್ಗೆ ಅವಕಾಶ ಇರುತ್ತೆ, ಆ ಟೈಮಲ್ಲಿ ರೌಂಡ್ 1ನಲ್ಲಿ ಅಡ್ಮಿಷನ್ ಮಾಡಿಸೋ ವಿದ್ಯಾರ್ಥಿಗಳು ಕೂಡ ಬೇಕಿದ್ರೆ ಸೀಟ್ ಕ್ಯಾನ್ಸಲೇಷನ್ ಅಥವಾ ಅಡ್ಮಿಷನ್ನ ಕ್ಯಾನ್ಸಲ್ ಮಾಡಿಸಬಹುದು. ಸರಿನಾ?
ನಂತರ ಈ ಅಡ್ಮಿಷನ್ ಕ್ಯಾನ್ಸಲೇಷನ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಅದೇ ಫೈನ್ ಇರುತ್ತೆ, ಒಂದು 5,000 to 10,000 ಫೈನ್ ಇರುತ್ತೆ. ಬಾಕಿ ಫೀಸ್ ಏನಿರುತ್ತೆ ಅದನ್ನ ನಿಮಗೆ ರಿಟರ್ನ್ ಮಾಡಲಾಗುತ್ತೆ. ಸರಿನಾ? ನಂತರ ಈ ರೌಂಡ್ 1 ಹಾಗೆ ರೌಂಡ್ 2 ಇದಕ್ಕೆ ಸಂಬಂಧಂತಹ ಎಲ್ಲ ಪ್ರಾಸೆಸ್ ಕಂಪ್ಲೀಟ್ ಆದ್ಮೇಲೆ ರೌಂಡ್ 3 ಸ್ಟಾರ್ಟ್ ಆಗುತ್ತೆ. ಈ ರೌಂಡ್ 3 ಏನಿರುತ್ತೆ ಅದರಲ್ಲಿ ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಚೇಂಜಸ್ ಅನ್ನ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಚೇಂಜಸ್ ಮಾಡಿದ ನಂತರ ರೌಂಡ್ 3 ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ರೌಂಡ್ 3 ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಅಲ್ಲಿ ಮೇಕ್ ಎ ಡಿಸಿಷನ್ ಅಂತ ಆಪ್ಷನ್ ಇರುತ್ತೆ, ಬಟ್ ಬಾಕಿ ಆಪ್ಷನ್ಸ್ ಇರಲ್ಲ. ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಅಂದ್ರೆ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅದೊಂದೇ ಆಪ್ಷನ್ ಇರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿ ಫೀಸನ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬಹುದು. ನಂತರ ಈ ರೀತಿ ಕಾಮೆಡ್-ಕೆ ಕೌನ್ಸಿಲಿಂಗ್ ಪ್ರಾಸೆಸ್ ಇರುತ್ತೆ. ನಂತರ ಅದೇ ಹೇಳಿದ್ನಲ್ವಾ, KCET ಕೌನ್ಸಿಲಿಂಗ್ ಬಗ್ಗೆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್, ಅದೇ ರೀತಿ ಟಾಪ್ ನೋಡೋದು ಇರುತ್ತೆ. ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.